ಅದನ್ನ ಮಾಡ್ತಾಯಿದೆ, JDS ಅದನ್ನ ಮಾಡ್ತಾಯಿದೆ, ಮತ್ತೊಂದು ಅದನ್ನ ಮಾಡ್ತಾಯಿದೆ, ನಮ್ಮಲ್ಲಿ ಏನಪ್ಪ ಅಂದ್ರೆ JDS ಅದನ್ನ ಮಾಡ್ತಾಯಿದೆ, ಮುಂದೆ ಅಖಿಲೇಶ್ ಯಾದವ್ ಅಲ್ಲಿ ಅವ್ರ ಪಕ್ಷನ ಅದೇ ಮಾಡ್ತಾಯಿದೆ. ಒಟ್ಟಿನಲ್ಲಿ ಯಾರು ತಗೊಂಡು ಇವರು ಆದಷ್ಟು ಅಂಬೇಡ್ಕರ್ರ ವಾದಿಗಳನ್ನು ತಮ್ಮತ್ತು ಸೆಳ್ಕೊಂಡು ತಾವು ಅಧಿಕಾರ ಹಿಡಿಸುವಾಗ ಅಲ್ಲಿ ಹೊಡ್ಕೊಂಡು ಮಾಡ್ತಾಯಿದ್ರು. ಎಲ್ಲ ಪಕ್ಷಗಳು ಇದನ್ನು ಒಪ್ಪಬೇಕಂತ ವಿಷಯ. ಹೀಗಾಗಿ ಇತಿಹಾಸದಲ್ಲಿ ಏನಾಗಿದೆ ಅನ್ನೋಕ್ಕಿಂತಲೂ ಇನ್ನು ಮುಂದೆ ಏನಾಗಬೇಕಾಗಿದೆ, ಇಷ್ಟರಲ್ಲೇ ಇದ್ರೆ ಇವ್ರು ಯಾರು ಸಾಯಬೇಕಾಗಿರಲಿಲ್ಲ. ನಮ್ಮ ಇವ್ರಿಗೆ ಮೋದಿ ಅವರಿಗೆ ಇವತ್ತು ಸೋಲಿಸಿದ್ರು, ನೆಹರು ಸೋಲಿಸಿದ್ರು ಅಥವಾ ಕಾಂಗ್ರೆಸ್ ಸೋಲಿಸಿದ್ರು ಅನ್ನೋಂಥ ಅವಶ್ಯಕತೆ ಬರ್ತಿರಲಿಲ್ಲ. ಕಳೆದ 10 ವರ್ಷಗಳಿಂದ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ, ಆರಂಭದಲ್ಲೇ 2 ಕೋಟಿ ಉದ್ಯೋಗಗಳು ಸೃಷ್ಟಿ ಮಾಡಿದ್ರೆ ಇವತ್ತು ಎಷ್ಟು ಆಗ್ತಿದ್ದು, 20 ಕೋಟಿ ಉದ್ಯೋಗ ಸೃಷ್ಟಿ ಆಗ್ತಿದ್ದು. ಅದು ಮಾಡದೆ ಹೋಗಿದ್ದರಿಂದಾಗಿ ಇವತ್ತು ಯಾರ್ಯಾರನ್ನೋ ತೊಗೊಂಡು ಇವ್ರು ನಮ್ಮವರು ನಾವು ಹಿಂದೂ ಅಂದ್ರೆ ನಮ್ಮ ಒಡೆಯೋಂಗಿಲ್ಲ ಒಂದಂತ ಹೇಳ್ಕೊತಾನೆ ಇವತ್ತು ಅನಿವಾರ್ಯವಾಗಿ ಜಾತಿ ಸಮೀಕ್ಷೆ ಮಾಡಿಸೋ ಹಂತಕ್ಕೆ ಬಂದು ನಿಂತದೆ ಇವತ್ತು ಮೋದಿ ಸರ್ಕಾರ. ಇದಕ್ಕೆ ಕಾರಣ ಇಷ್ಟ, ಅವ್ರು ಮೆಜಾರಿಟಿ ಆದ್ರೆ, ಅವ್ರು ಒಂದು ಕಡೆ ಆದ್ರೆ ಅಥವಾ ಕಾಂಗ್ರೆಸ್ ಬೇರೆ ಹಚ್ಚಿದ್ರೆ ನಮ್ಗೆ ಅಸ್ತಿತ್ವ ಇಲ್ಲ ಭವಿಷ್ಯದಲ್ಲೇ. ನಾವು ಮೆರಿಟ್ ಅಂತ ಹೇಳ್ತಾ ಬಂದ್ವಿ, ಅದು ಬಿಟ್ಟಿದ್ದೀವಿ. ಇವತ್ತು OBC ಎಸ್ ಅನ್ನೋಲ್ಲಿ ಗೆದ್ದಿದ್ದೀವಿ, SC ST ಎಸ್ ಅನ್ನೋಲ್ಲಿ ಗೆದ್ದಿದ್ದೀವಿ. ಕಾರಣ ಇಷ್ಟ ಎಸ್ ಅನ್ನೋದಕ್ಕೆ ಅಧಿಕಾರ ಇಲ್ಲದ್ರೆ ಬೇಕಾದ ಮಾಡ್ಬೋದು, ಅಧಿಕಾರ ಇಲ್ಲಂದ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವತ್ತು BJPಗೆ ಮನವರಿಕೆ ಆಗ್ಯದ. ಅದಕ್ಕಾಗಿ ಅವ್ರು ಆ ರೀತಿ ಹೇಳಿದ್ದಾರೆ. ಬಟ್ ಅದಕ್ಕೆ ಉತ್ತರವನ್ನು ಇವತ್ತು ಕಾಂಗ್ರೆಸ್ ಕೊಟ್ಟ. ಇದು ಅಂಬೇಡ್ಕರ್ ಸೋಲಿಸಿದ್ದು ಢಾಂಗೆ ಮತ್ತು ಇನ್ನೊಬ್ಬರು ವೀರ್ ಸಾವರ್ಕರ್ ಅವರು, ಅದಕ್ಕೆ ಅವ್ರು ಹೊಣೆಗಾರರು ಅಂತೇಳಿ ಆ ಒಂದು ಆರೋಪದಿಂದ ಮುಕ್ತರಾಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಷ್ಟು ಸುಲಭವಾಗಿ ನಮ್ಮ ಮೀಡಿಯಾ ಅದನ್ನು ಒಪ್ತದನ ಅಥವಾ ನಾವು ಒಪ್ತೇವಾ ಏನು ಗೊತ್ತಿಲ್ಲ, ಅದು ಪ್ರಯತ್ನ ಮಾಡ್ತಾ ಇದ್ದಾರೆ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು. ನೋಡೋಣ ಏನಾಗ್ತದೆ ಭವಿಷ್ಯದಲ್ಲ, ಯಾರು ಸತ್ಯವಂತರು ಯಾರು ಸುಳ್ಳುವಂತರು. ಈಗ ಮಾತ್ರ ಕಮ್ಯುನಿಸ್ಟ್ ಪಾರ್ಟಿಯ SA ಢಾಂಗೆ ಮತ್ತು ಹಿಂದುತ್ವ ಪ್ರತಿಪಾದಕ VD ಸಾವರ್ಕರನ ಈ ಒಂದೇನಪ್ಪ ಅಂತಂದ್ರೆ ಅಂಬೇಡ್ಕರ್ನ ಸೋಲಿಸೋಕ್ಕೆ ಕಾರಣ ಅನ್ನುವಂಥ ಮಾತು ಏನು ಹೇಳ್ತಾ ಇದ್ದಾರೆ, ಅದಲ್ಲ ಇವ್ರ ಕಾರಣ, ಕಾಂಗ್ರೆಸ್ ಅಲ್ಲ, ನಮ್ಮ ಢಾಂಗೆ ಮತ್ತು ಸಾವರ್ಕರ್. ಇದನ್ನು ನೀವು ಒಪ್ತಿರೋ ಬಿಡ್ತಿರೋ, ಇತಿಹಾಸದಲ್ಲಿ ನಡೆದಂಥದ್ದು ಅಂತೇಳಿ ಖರ್ಗೆ ಅವ್ರು ಹೇಳಿದ್ದಾರೆ. ಇದನ್ನು ನೀವು ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಲೈಕ್ ಮಾಡದಿದ್ರು ಡಿಸ್ಲೈಕ್ ಮಾಡಿರಿ, ಇಲ್ಲ ವಿರೋಧಿತ ಪಾದ ನಿಮ್ಮ ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಚರ್ಚೆ ಮಾಡಿರಿ ಅಂತ ಹೇಳ್ತಾ, ಅದಕ್ಕಿಂತ ಹೆಚ್ಚಿಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಕೋರ್ಕೊಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.